ಟೀಮ್ ಇಂಡಿಯಾದ ಮಾಜಿ ಓಪನರ್ ಗೌತಮ್ ಗಂಭೀರ್ ಈಗ ತಂಡದ ಕೋಚ್. ವಿಶ್ವವಿಜೇತ ಕ್ರಿಕೆಟ್ ಗುರು ರಾಹುಲ್ ದ್ರಾವಿಡ್ ಅವರ ಕೋಚ್ ಸ್ಥಾನದ ಅವಧಿ ಮುಗಿದ ಬೆನ್ನಲ್ಲ ನಿರೀಕ್ಷೆಯಂತೆ ಹೊಸ ಪೀಳಿಗೆಯ ಟೀಮ್ ಇಂಡಿಯಾವನ್ನು ಕಟ್ಟುವ ಹೊಣೆಗಾರಿಕೆಯನ್ನು ಗಂಭೀರ್ ವಹಿಸಿಕೊಂಡಿದ್ದಾರೆ. ಕನ್ನಡಿಗ ರಾಹುಲ್ ದ್ರಾವಿಡ್ ಅವರ ನಡೆ ನುಡಿ ವ್ಯಕ್ತಿತ್ವಕ್ಕೂ ಗಂಭೀರ್ ಅವರಿಗೂ ಬಹಳ ವ್ಯತ್ಯಾಸವಿದೆ. ಗಂಭೀರ್ ಮೈದಾನದಲ್ಲೂ ಮೈದಾನದ ಹೊರಗೂ ಆಕ್ರಮಣಶಾಲಿಯೇ. 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸತ್ ಪ್ರವೇಶಿಸಿದ್ದ ಗಂಭೀರ್ 2024ರ ಚುನಾವಣೆಯಲ್ಲಿ ಸ್ಪರ್ಧೆಗೆ ಹಿಂದೇಟು ಹಾಕಿದರು. ನಾನಿನ್ನೂ ಕ್ರಿಕೆಟ್ಗೆ ಕೊಡುಗೆ ನೀಡಬೇಕು, ನನ್ನ ಮೊದಲ ಆಯ್ಕೆ ಯಾವತ್ತಿಗೂ ಕ್ರಿಕೆಟ್ ಅನ್ನೋದು ಗಂಭೀರ್ ಅವರ ಸ್ಪಷ್ಟ ನಿಲುವು. ಗಂಭೀರ್ ಸಾಕಷ್ಟು ಸ್ಮರಣೀಯ ಇನ್ನಿಂಗ್ಸ್ಗಳನ್ನು ಭಾರತದ ಪರ ಆಡಿದ್ದಾರೆ. ಅದರಲ್ಲೂ 2007ರ T20 ವಿಶ್ವಕಪ್ ಫೈನಲ್ನಲ್ಲಿ ಪಾಕಿಸ್ತಾನ ವಿರುದ್ಧ 75 ರನ್ ಹಾಗೂ 2011ರ ODI ವಿಶ್ವಕಪ್ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ ಸಿಡಿಸಿದ್ದ 97 ರನ್ಗಳ ಅಮೋಘ ಆಟವನ್ನು ಬಹುಶಃ ಯಾರೂ ಕೂಡ ಮರೆಯಲು ಸಾಧ್ಯವೇ ಇಲ್ಲ. ಗಂಭೀರ್ ಆಕ್ರಮಣಶಾಲಿ ಬ್ಯಾಟರ್ ಮಾತ್ರವಲ್ಲ, ಸ್ಥಿರ ಪ್ರದರ್ಶನವನ್ನು ಕಾಯ್ದುಕೊಂಡು ತಂಡವನ್ನು ಅದೆಷ್ಟೋ ಬಾರಿ ಗೆಲುವಿನ ದಡ ಸೇರಿಸಿದ್ದ ಆಟಗಾರ. ಗಂಭೀರ್ IPLನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಮೆಂಟರ್ ಆಗಿ ಆ ತಂಡಗಳು ಚಾಂಪಿಯನ್ ಆಗುವಂತೆ ಮಾಡಿದ್ದವರು. ಇದೀಗ ವಿಶ್ವ ಚಾಂಪಿಯನ್ ಟೀಮ್ ಇಂಡಿಯಾದ ಗುರು ಆಗಿದ್ದಾರೆ. ರಾಹುಲ್ ದ್ರಾವಿಡ್ ಅವರು ಬಹಳ ತಾಳ್ಮೆಯಿಂದ ಕಟ್ಟಿದ ತಂಡಕ್ಕೆ ಆಕ್ರಮಣಶಾಲಿ ಗಂಭೀರ್ ಈಗ ಮೇಷ್ಟ್ರು. ಗಂಭೀರ್ ಅವಧಿಯಲ್ಲಿ ಭಾರತ ಇನ್ನೂ ದೊಡ್ಡ ಮಟ್ಟಿನ ಸಾಧನೆ ತೋರಲಿ ಅಂತ ಆಶಿಸುವ. ಇದೀಗ ಈ ಹೊತ್ತಲ್ಲಿ ಕೇಳಿ ಬರ್ತಿರುವ ಚರ್ಚೆ ಸಚಿನ್ ತೆಂಡೂಲ್ಕರ್ ಏಕೆ ಟೀಮ್ ಇಂಡಿಯಾದ ಕೋಚ್ ಆಗಿಲ್ಲ ಅನ್ನೋದು. ಸಚಿನ್ ವಿಶ್ವ ಚಾಂಪಿಯನ್ ಆಟಗಾರ, ಅತ್ಯಧಿಕ ಶತಕ, ಅತ್ಯಧಿಕ ರನ್ಗಳ ಸರದಾರ. ಸಚಿನ್ ಅವರ ಅದೆಷ್ಟೋ ದಾಖಲೆಗಳನ್ನು ಬಹುಶಃ ಯಾರೂ ಕೂಡ ಬ್ರೇಕ್ ಮಾಡಲು ಸಾಧ್ಯವೇ ಇಲ್ಲ. ಸಚಿನ್ ಜೊತೆಗೆ ಆಡಿದ ಬಂಗಾಳದ ಹುಲಿ ಸೌರವ್ ಗಂಗೂಲಿ, ಹೆಮ್ಮೆಯ ಕನ್ನಡಿಗರಾದ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಆಪತ್ ಬಂದವ VVS ಲಕ್ಷ್ಮಣ್, ಅಜಿತ್ ಅಗರ್ಕರ್ ಹೀಗೆ ಎಲ್ಲರೂ ಕೂಡ ಇವತ್ತಿಗೂ ಭಾರತ ಕ್ರಿಕೆಟ್ಗೆ ಒಂದಲ್ಲ ಒಂದು ರೀತಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ನಿವೃತ್ತಿ ಬಳಿಕ ಸೌರವ್ ಗಂಗೂಲಿ BCCI ಅಧ್ಯಕ್ಷರಾದರು. ರಾಹುಲ್ ದ್ರಾವಿಡ್ NCA ಮುಖ್ಯಸ್ಥರಾಗಿ ಯುವ ಭಾರತ ತಂಡ ಹಾಗೂ ಹಿರಿಯರ ತಂಡಕ್ಕೂ ಕೋಚ್ ಆದರು. ಅನಿಲ್ ಕುಂಬ್ಳೆ ಕೂಡ ಕೋಚ್ ಆಗಿದ್ದರು. ಅಜಿತ್ ಅಗರ್ಕರ್ ಆಯ್ಕೆ ಸಮಿತಿಯ ಪ್ರೆಸಿಡೆಂಟ್. VVS ಲಕ್ಷ್ಮಣ್ NCA ಮುಖ್ಯಸ್ಥ. ಆದರೆ ಸಚಿನ್ ಇಂಥ ಯಾವುದೇ ಹುದ್ದೆ ಅಲಂಕರಿಸಿಲ್ಲ. ಸಚಿನ್ ಮನಸ್ಸು ಮಾಡಿದರೆ ಒಪ್ಪಿದ್ರೆ ಯಾವ ಹುದ್ದೆ ಸ್ಥಾನಮಾನ ಕೂಡ ಅಲಂಕರಿಸಬಹುದಿತ್ತು. ವಿಶ್ವದ ನಂಬರ್ 1 ಸಾರ್ವಕಾಲಿಕ ಆಟಗಾರ ಸಚಿನ್ ತೆಂಡೂಲ್ಕರ್ ಕೋಚ್ ಆಗ್ಬೋದಿತ್ತಲ್ಲ ಅನ್ನೋ ಪ್ರಶ್ನೆ ಸಹಜ. ಇದಕ್ಕೆ ಉತ್ತರ ಹುಡುಕ್ತಾ ಹೋದರೆ ಕಾರಣ ಸಚಿನ್ ಪತ್ನಿಗೆ ಕೊಟ್ಟಿದ್ದ ಆ ಒಂದು ಮಾತು. ಪತ್ನಿಗೆ ಸಚಿನ್ ಅದೆಂಥ ಮಾತು ಕೊಟ್ಟಿದ್ರು ಅಂತೀರಿ. ಸಚಿನ್ ನಿವೃತ್ತಿ ಸಂದರ್ಭದಲ್ಲಿ ಪತ್ನಿಯನ್ನು ಉದ್ದೇಶಿಸಿ ನಿಮ್ಮೊಂದಿಗೆ ಇನ್ನೂ ಕಾಲ ಕಳೆಯುವೆ ಅಂತ ಪ್ರಾಮಿಸ್ ಮಾಡಿದ್ರು. ಕ್ರಿಕೆಟ್ ತಂಡದ ಜೊತೆ ಇರಬೇಕಂದ್ರೆ ಸಂಸಾರವನ್ನು ಬಿಟ್ಟು ದೂರ ಇರಬೇಕಾಗುತ್ತೆ. ನಿವೃತ್ತಿಯ ವೇಳೆ ಅವರು ಪತ್ನಿಯನ್ನು ಉದ್ದೇಶಿಸಿ ಹೇಳಿದ ಮಾತು ಇದಕ್ಕೆ ಸಾಕ್ಷಿ. ನಿವೃತ್ತಿ ಸಂದರ್ಭದಲ್ಲಿ ಮಾತನಾಡಿದ್ದ ಸಚಿನ್ 25 ವರ್ಷಗಳಿಗೂ ಹೆಚ್ಚು ಕಾಲ ಕ್ರಿಕೆಟ್ನಲ್ಲಿ ತೊಡಗಿಕೊಂಡಿದ್ದೆ. ಇನ್ನು ಬದುಕಿನ ಉಳಿದ ಸಮಯವನ್ನು ನಿಮ್ಮೊಂದಿಗೆ ಅಂದರೆ ಪತ್ನಿಯೊಂದಿಗೆ ಕಳೆಯುವೆ ಅಂತ ಪತ್ನಿಗೆ ಪ್ರಾಮಿಸ್ ಮಾಡಿದರು ಸಚಿನ್. ಇನ್ನು ಸಚಿನ್ ಸಮಕಾಲೀನರಾದ ಗಂಗೂಲಿ, ದ್ರಾವಿಡ್, ಕುಂಬ್ಳೆ ಎಲ್ಲರೂ ಕೂಡ ಕ್ಯಾಪ್ಟನ್ ಆಗಿ ಯಶಸ್ಸು ಕಂಡಿದ್ದರು. ಆದರೆ ಸಚಿನ್ ನಾಯಕರಾಗಿದ್ದರೂ ಕೂಡ ದೀರ್ಘಕಾಲ ತಂಡದ ಸಾರಥ್ಯವನ್ನು ವಹಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಸಚಿನ್ ಆಟಗಾರನಾಗಿ ಮಾತ್ರ ತನ್ನ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸಿದ್ದರು. ನಾಯಕನ ಜವಾಬ್ದಾರಿಯನ್ನು ಸಚಿನ್ ಯಶಸ್ವಿಯಾಗಿ ನಿಭಾಯಿಸಿರಲಿಲ್ಲ ಅಂತಲೂ ನಾವು ಗಮನಿಸಬಹುದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.